ದೇಶ ಕಾಯಲು ಸಜ್ಜಾದ ಬಾಗಲಕೋಟೆಯ ವೀರಪುತ್ರ ಕ್ರಗೆ ಆಯ್ಕೆಯಾದ ಭೀಮಣ್ಣ ಸೇಬಿನಕಟ್ಟಿಗೆ ಗ್ರಾಮಸ್ಥರಿಂದ ಭರ್ಜರಿ ಸನ್ಮಾನ. ಒಂದೆಡೆ ಮಗ ದೇಶ ಕಾಯಲು ಹೋಗುತ್ತಿದ್ದಾನೆ ಎಂಬ ಹೆಮ್ಮೆ, ಇನ್ನೊಂದೆಡೆ ಮಗನನ್ನ ಅಗಲುವ ನೋವಿನಲ್ಲಿ ಕಣ್ಣೀರಿಡುತ್ತಿರುವ ತಂದೆತಾಯಿ. ಈ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮ. ಈ ಗ್ರಾಮದ 23 ವರ್ಷದ ಯುವಕ ಭೀಮಣ್ಣ ಸೇಬಿನಕಟ್ಟಿ ಈಗ ಸಿಆರ್ಪಿಎಫ್ ಯೋಧನಾಗಿ ದೇಶಸೇವೆಗೆ ಸಜ್ಜಾಗಿದ್ದಾರೆ. ಕರಡಿ ಗ್ರಾಮದ ಜಯಣ್ಣ ಮತ್ತು ಜಯಮ್ಮ ದಂಪತಿಯ ಪುತ್ರನಾದ ಭೀಮಣ್ಣ ಸೇಬಿನಕಟ್ಟಿ ಬಾಲ್ಯದಿಂದಲೂ ದೇಶಸೇವೆಯ ಕನಸು ಕಂಡವರು. ಅವರ ಪರಿಶ್ರಮಕ್ಕೆ ಇಂದು ಫಲ ಸಿಕ್ಕಿದ್ದು ಸಿಆರ್ಪಿಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆಗೆ ಆಯ್ಕೆಯಾಗಿದ್ದಾರೆ. ಗ್ರಾಮದಿಂದ ಮೊದಲ ಬಾರಿ ಯೋಧನಾಗಿ ಆಯ್ಕೆಯಾದ ಭೀಮಣ್ಣನಿಗೆ ಇಡೀ ಗ್ರಾಮವೇ ಬೆನ್ನೆಲುಬಾಗಿ ನಿಂತಿದೆ. ಸನ್ಮಾನ ಮತ್ತು ಆಶೀರ್ವಾದ. ಮಗನ ಸಾಧನೆಯನ್ನು ಕಂಡು ಹರ್ಷಗೊಂಡ ಗ್ರಾಮಸ್ಥರು ಭೀಮಣ್ಣನಿಗೆ ಅದ್ಧೂರಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಗ್ರಾಮದ ಆರಾಧ್ಯ ದೈವ ಬಸವೇಶ್ವರನ ಆಶೀರ್ವಾದ ಪಡೆದ ಭೀಮಣ್ಣ ಗ್ರಾಮದ ಹಿರಿಯರ ಮತ್ತು ತಾಯಂದಿರ ಹರಕೆಯೊಂದಿಗೆ ಕರ್ತವ್ಯಕ್ಕೆ ಹೊರಡಲು ಸಜ್ಜಾಗಿದ್ದಾರೆ. ಭಾವನಾತ್ಮಕ ಕ್ಷಣ. ಸಮಾರಂಭದಲ್ಲಿ ಮಗನ ಸಾಧನೆಯನ್ನು ಕಂಡು ತಂದೆ ಜಯಣ್ಣ ಹಾಗೂ ತಾಯಿ ಜಯಮ್ಮ ಆನಂದ ಬಾಷ್ಪ ಸುರಿಸಿದರು. ಮಗ ದೇಶದ ಗಡಿ ಕಾಯಲು ಹೋಗುತ್ತಿದ್ದಾನೆ ಎನ್ನುವ ಅಭಿಮಾನದ ನಡುವೆಯೂ ಮಗನ ಪ್ರೀತಿಯ ನೆನಪುಗಳು ಅವರ ಕಣ್ಣಾಲಿಗಳಲ್ಲಿ ನೀರು ತರಿಸಿದವು. ಇಳಕಲ್ ತಾಲೂಕು ಕರಡಿ ಗ್ರಾಮದಲ್ಲಿ ನಮ್ಮ ಅಂದಂತ ಮತ್ತೆ ನಮ್ಮ ಭೀಮಣ್ಣ ಜಯಣ್ಣ ಸೇಬಿನಕಟ್ಟಿ ಅವರು ಪ್ರಪ್ರಥಮ ಬಾರಿಗೆ ಕರಡಿಯಲ್ಲಿ ಯಾರು ಇರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಸಿಆರ್ಪಿಎಫ್ ಪೋಸ್ಟ್ ಆಗಿದ್ದರಿಂದ ನಮ್ಮ ಗ್ರಾಮಸ್ಥರ ವತಿಯಿಂದ ಹಾಗೂ ಮತ್ತು ನನ್ನ ಯುವಕ ಮಿತ್ರರ ವತಿಯಿಂದ ಸನ್ಮಾನಿಸಿ ಅವರನ್ನು ನಮ್ಮ ದೇಶದ ಗಡಿ ಕಾಯಲಿಕ್ಕೆ ಕಳಿಸ್ತಾ ಇದ್ದೀವಿ. ಮತ್ತು ನಮ್ಮ ಊರಿಗೆ ಹೆಮ್ಮೆ ತಂದು ಕೊಟ್ಟಂಥ ಈ ಯುವಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಇವ್ರ ಥರ ಸಾಧನೆ ಮಾಡಿರಿ, ಎಲ್ಲರೂ ನಮ್ಮ ಊರಿಗೆ ಹೆಸರು ತೊಗೊಂಬರ್ರಿ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತೀನಿ.
ಇಲ್ಲ ಸ್ವಲ್ಪ ಹೇಳ ಮುಂದ